ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ ಅಂತ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಇಲಾಖೆಯಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಒಂದು ಯೋಜನೆ ಇದೆ. ಸಖಿ ಒನ್ ಸ್ಟಾಪ್ ಸೆಂಟರ್ ಯೋಜನೆ ಒಂದು ಕೇಂದ್ರ ಪುರಸ್ಕೃತ ಯೋಜನೆ. ಈ ಯೋಜನೆಯಡಿ ನಮಗೆ 5 ಸೇವೆಗಳು ನೊಂದಂತಹ ಮಹಿಳೆಯರಿಗೆ ದೊರಕುತ್ತೆ. ಸೇವೆಗಳು ಯಾವ್ಯಾವುದು ಅಂತ ಅಂದರೆ ಕಾನೂನು ಸೇವೆ, ಆಪ್ತ ಸಮಾಲೋಚನೆ, ತಾತ್ಕಾಲಿಕ ನೆರವು, ಪೊಲೀಸ್ ನೆರವು ಮತ್ತು ವೈದ್ಯಕೀಯ ಚಿಕಿತ್ಸೆ. ಈ ಇಷ್ಟು ಸೌಲಭ್ಯಗಳು ನಮ್ಮ ಸಖಿ ಒನ್ ಸ್ಟಾಪ್ ಸೆಂಟರ್ ಕೇಂದ್ರದಲ್ಲಿ ನಡೆಯುತ್ತೆ. ನೊಂದಂತಹ ಮಹಿಳೆಯರು, ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ಮತ್ತು ಪೋಕ್ಸೋ ಕಾಯ್ದೆಯಡಿ ಬರುವಂಥ ಮಕ್ಕಳುಗಳನ್ನು ಸಹ ನಾವು ಅಡ್ಮಿಷನ್ನ ಮಾಡಿಕೊಂಡು ಮಕ್ಕಳಿಗೆ ನೀಡಬೇಕಾದಂಥ ಸೂಕ್ತ ಸಮಾಲೋಚನೆ. ಕೆಲವೊಂದು ಟೈಮಲ್ಲಿ ಪೋಕ್ಸೋ ಕೇಸಲ್ಲಿ ಬಂದಂಥ ಮಗು ಮೆಡಿಕಲ್ನ ರಿಜೆಕ್ಟ್ ಮಾಡ್ತಾ ಇರುತ್ತೆ, ಯಾರೋ ಏನೋ ಹೇಳ್ಕೊಟ್ರು ಅಂತ. ಅಂಥ ಟೈಮಲ್ಲಿ ನಮ್ಮವರು ನೀಟಾಗಿ ಕ್ಲಿಯರಾಗಿ ಕೌನ್ಸಿಲಿಂಗ್ ಮುಖಾಂತರ ಮತ್ತು ಮುಂದೆ ಕಾನೂನು ಬಗ್ಗೆ ಏನೇನು ಅಂತ ಹೇಳಿ ಕಾನೂನು ಸಲಹೆಗಾರರು ಅವ್ರಿಗೆ ತಿಳಿಸ್ಕೊಟ್ಟು ಮೆಡಿಕಲ್ ಮಾಡಿಸ್ಕೊಳೋದಿರ್ಬೋದು. ಮತ್ತು ಮಗುವಿಗೆ ಏನು ನನಗೆ ನ್ಯಾಯ ಬೇಕು ಅನ್ನೋದನ್ನು ಮಗುವಿಗೆ ತಿಳಿಸ್ಕೊಡ್ತೀವಿ. ಮತ್ತು ಅದೇ ರೀತಿ ಕೌಟುಂಬಿಕ ದೌರ್ಜನ್ಯದಿಂದ ಬಂದಂತಹ ಮಹಿಳೆಯರಿಗೂ ಸಹ ಈ ಕೆಲವೊಂದು ಪ್ರಕರಣಗಳು ತುಂಬ ಲೈಟಾಗಿರುತ್ತೆ, ಆದರೆ ಅವರು ಡಿವೋರ್ಸ್ ಕೊಡಬೇಕು ಅಂತಲೇ ಬಂದಿರ್ತಾರೆ. ಅಂಥ ಪ್ರಕರಣಗಳಿಗೆ ನಾವು ಅವ್ರಿಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀವಿ. ಡಿವೋರ್ಸ್ ಅಂದರೆ ಏನು, ಡಿವೋರ್ಸ್ ತೊಗೊಂಡ್ರೆ ಏನಾಗುತ್ತೆ, ಅದರ ಮುಂದಿನ ಜೀವನ ಏನು. ನಮ್ಮಲ್ಲಿ ಕಾನೂನು ಸಲಹೆಗಾರರು ಅದಕ್ಕೆ ಅಂತಲೇ ಇದ್ದಾರೆ. ಅವರು ಕಾನೂನಿನ ಬಗ್ಗೆ ಮತ್ತು ಮುಂದೆ ಕಾನೂನಲ್ಲಿ ಏನೇನು ಕ್ರಮಗಳನ್ನ ತಗೊಬೋದು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ. ಹಾಗಾಗಿ ನೊಂದಂಥ ಮಹಿಳೆಯರು ಈಗ ಯಾವುದೇ ಒಂದು ಮೈಂಡ್ಸೆಟ್ಟಲ್ಲಿ ಬಂದಿರ್ಬೋದು, ನಮ್ಮಲ್ಲಿ ಬಂದು ತುಂಬ ಜನ ಬದಲಾವಣೆ ಆಗಿ ಗಂಡ ಮತ್ತು ಹೆಂಡತಿ ತುಂಬ ಚೆನ್ನಾಗೂ ಸಹ ಬದುಕ್ತಾ ಇದ್ದಾರೆ. ತೀರಾ ನೊಂದಂತಹ ಒಳಗಾದ ಮಹಿಳೆಯರಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನೆರವಿನೊಂದಿಗೆ ನಾವು ಅವ್ರಿಗೆ ಪನಿಷ್ಮೆಂಟ್ಗಳನ್ನ ಸಹ ಕೊಡ್ತಾ ಇದ್ದೀವಿ. DIR ಮಾಡಿಸಿದ್ದೀವಿ. ತುಂಬ ಇದೇ ರೀತಿ ನೊಂದಂತಹ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ನಮ್ಮ ಇಲಾಖೆ ಕಂಟಿನ್ಯೂಸ್ ನಾವು ಪ್ರೋಗ್ರೆಸ್ನ ಮಾಡ್ತಾನೇ ಇದ್ದೀವಿ. ನಾವು ಮೊನ್ನೆ ತಾನೇ ಒಂದು ತುಮಕೂರಿನಲ್ಲಿ ಒಂದು ಪ್ರಕರಣ, ವನಜಾಕ್ಷಿಯನ್ನು ಒಬ್ಬರು ವೃದ್ಧ ಮಹಿಳೆಯವ್ರನ್ನ ಮನೆಯಲ್ಲಿ ಕೂಡ ಹಾಕಿದ್ರು. ಆ ಕೂಡ ಹಾಕಿದ್ದ ಪ್ರಕರಣದಲ್ಲಿ ನಮ್ಮವರು ಸಖಿಯವರು ಮತ್ತು ಸಾಂತ್ವನದವರು ಸೇರಿ ಹೋಗಿ ಮತ್ತು ಸೀನಿಯರ್ ಸಿಟಿಸನ್ ಹೆಲ್ಪ್ಲೈನ್ ಅವರು 3 ಜನ ಒಟ್ಟಿಗೆ ಸೇರಿ ಅಜ್ಜಿನ ಗೃಹಬಂಧನದಿಂದ ಬಿಡಿಸಿ ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ 3 ದಿನ ಅಡ್ಮಿಟ್ ಮಾಡಿಕೊಂಡು, ಅವರು ವೃದ್ಧಾಶ್ರಮಕ್ಕೆ ಹೋಗೋಕ್ಕೆ ಒಪ್ಪಲಿಲ್ಲ. ತಂದೆ ಮನೆ ಇರೋದ್ರಿಂದ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರಿಂದ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ನೂರುನಿಸಾ ಮೇಡಮ್ರವರ ಗೈಡೆನ್ಸ್ ತೊಗೊಂಡು ಮೇಡಮ್ ಸಹ ಬಂದು ಅಲ್ಲಿಗೆ ಮೇಡಮ್ ಮತ್ತು ನಮ್ಮ ಉಪನಿರ್ದೇಶಕರು ಇವರ ಸಲಹೆ ಸೂಚನೆ ಮೇರೆಗೆ ನಾವು ವೃದ್ಧ ಮಹಿಳೆಯನ್ನು ವಾಪಸ್ ಅವ್ರ ಮನೆಗೆ ಮರಳಿಸೋವಂಥ ಕೆಲಸನ ಮಾಡಿದ್ವಿ. ಇದೇ ರೀತಿ ತುಂಬ ನೊಂದಂಥ ಪ್ರಕರಣಗಳಿರ್ಬೋದು, ನೊಂದಂಥ ಮಹಿಳೆಯರ ಪ್ರಕರಣಗಳಿರ್ಬೋದು, ಪೋಕ್ಸೋ ಪ್ರಕರಣಗಳಿರ್ಬೋದು, ಎಲ್ಲ ಪ್ರಕರಣಗಳನ್ನು ನಾವು ಇದೇ ರೀತಿ ತುಂಬ ಕೂಲಂಕುಷವಾಗಿ ಪರಿಶೀಲಿಸಿ ಅವಕ್ಕೆ ನ್ಯಾಯ ಒದಗಿಸ್ಕೊಡೋಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಹಾಗೆ ಈ ಸ್ಕೀಮ್ ಬಂದು ಸಖಿ ಒನ್ ಸ್ಟಾಪ್ ಸೆಂಟರ್ ಬಂದು 2018ರಿಂದ ಕಾರ್ಯರೂಪಕ್ಕೆ ಬಂತು. 2018ರಿಂದ ನಮ್ಮ ಕರ್ನಾಟಕದಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. 2022ರಲ್ಲಿ ನಮಗೆ ಹೊಸದಾಗಿ ಕಟ್ಟಡನ ಮಂಜೂರು ಮಾಡಿದ್ರು. 2022 ಜುಲೈ 5ರಿಂದ ಹೊಸದಾಗಿ ಕಟ್ಟಡದಲ್ಲಿ ನಾವು ಸಖಿ ಒನ್ ಸ್ಟಾಪ್ ಸೆಂಟರ್ನ ನಡೆಸ್ಕೊಳ್ತಾ ಬಂದಿದ್ದೀವಿ. ಇಲ್ಲಿವರೆಗೂ ಅಂದರೆ 2017-18ನೇ ಸಾಲಿನಲ್ಲಿ ಒಟ್ಟು 10 ಪ್ರಕರಣಗಳು ದಾಖಲಾಗಿತ್ತು. ಮೊದಲನೇದರಲ್ಲಿ 2018-19ರಲ್ಲಿ 62 ಪ್ರಕರಣಗಳು ದಾಖಲಾಗಿತ್ತು. 19-20ರಲ್ಲಿ ಮತ್ತೆ 62 ಪ್ರಕರಣಗಳು ದಾಖಲಾಯಿತು. 20-21ನೇ ಸಾಲಿನಲ್ಲಿ 70 ಪ್ರಕರಣಗಳು ದಾಖಲಾಗಿದೆ. ಹಾಗೆ 21-22ನೇ ಸಾಲಿನಲ್ಲಿ 234 ಪ್ರಕರಣಗಳು, 22-23ನೇ ಸಾಲಿನಲ್ಲಿ 269 ಪ್ರಕರಣಗಳು. ಹಾಗೆ ಪ್ರಸ್ತುತ ಈಗ ಜನವರಿ ಅಂತ್ಯದವರೆಗೆ 310 ಪ್ರಕರಣಗಳು ನಮ್ಮ ಸಖಿ ಒನ್ ಸ್ಟಾಪ್ ಸೆಂಟ್ರಲ್ಲಿ ದಾಖಲಾಗಿದೆ. ಸ್ಟಾರ್ಟಿಂಗ್ ಡೇಸ್ನಲ್ಲಿ ನಮ್ಮ ಸಖಿ ಕೇಂದ್ರದ ಬಗ್ಗೆ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ ಜನಗಳ ಸಂಖ್ಯೆ ಬರೋದು ಕಡಿಮೆ ಇತ್ತು. ಈಗ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ, ಅಂಗನವಾಡಿ ಕಾರ್ಯಕರ್ತೆಯರ ಸಭೆಗಳಲ್ಲಿ, ಹಾಗೆ ಧರ್ಮಸ್ಥಳದವ್ರ ಸಂಘದವರು ಏರ್ಪಡಿಸುವಂಥ ಸಭೆಗಳಲ್ಲಿ ಮತ್ತು ಯಾವುದೇ ರೀತಿ ಮಹಿಳಾ ಕಾರ್ಯಕ್ರಮಗಳು ಎಲ್ಲೇ ಏರ್ಪಡಿಸಿದ್ರು, NRLM ಇವ್ರಗಳ ಜೊತೆ ಇರ್ಬೋದು, ಶ್ರೀಶಕ್ತಿ ಸಂಘದವ್ರಗಳ ಜೊತೆ ಇರ್ಬೋದು, ಹಳ್ಳಿಗಳಿಗೂ ತೆರಳಿ ದೌರ್ಜನ್ಯ ಅಂದರೆ ಏನು, ದೌರ್ಜನ್ಯ ಆದಾಗ ಎಲ್ಲಿ ಬಂದು ನೀವು ಕಾಣಬೇಕು, ನಿಮ್ಗೆ ಎಲ್ಲಿ ನ್ಯಾಯ ದೊರಕಿಸ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಸಖಿ ಒನ್ ಸ್ಟಾಪ್ ಸೆಂಟರ್ ಕೇಂದ್ರದ ಬಗ್ಗೆ ಎಲ್ಲ ಕಡೆನೂ ಅರಿವು ಕಾರ್ಯಕ್ರಮಗಳನ್ನ ನೀಡ್ತಾನೆ ಬಂದಿದ್ದೀವಿ.